ಚೆನ್ನಾಗಿದೆ. 2012 ಸಿಂಗಲ್ ಓನರ್ ಏನ್ ಹೇಳ್ತಿದ್ದೀರಾ? 1,40,000 ರೂಪಾಯಿ ಕೊಡ್ತೀವಿ ಸರ್ ಫೈನಲ್. 2012 ಸಿಂಗಲ್ ಓನರ್ 1,40,000. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಇನ್ನೊಂದು 5,000 ರೂಪಾಯಿ ಬಿಡಿಸಬಹುದು. ಒಂದು 5,000 ರೂಪಾಯಿ ಬಿಡ್ತಾ ಇದಾರೆ. 1,35,000 ರೂಪಾಯಿಗೆ ನಿಮ್ಗೆ 2012 ಸಿಂಗಲ್ ಓನರ್ ಆಲ್ಟೋ ಸಿಗ್ತಾ ಇದೆ. 2010 ಮಾಡಲ್, ಏರ್ ಬ್ಯಾಗ್, ABS, i10 ಆಸ್ಟಾ ಓಕೆ, ಮಾಡಲ್. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ ಇದು 280 ಹೇಳ್ತಾ ಇದೀನಿ, 260ಕ್ಕೆ ಕೊಡ್ತೀನಿ. 260ಕ್ಕೆ 2,60,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ. ಮತ್ತೊಂದು i10 ಕೂಡ ಬೇಕಾ? i10 ಕೂಡ ಇದೆ, ನೋಡ್ತಿದ್ದೀರಲ್ಲ. K41 ಕರ್ನಾಟಕ ವೆಹಿಕಲ್. ಹೇಳಿ ಸರ್ ಇದು ಮಾಡಲ್. 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಟಾಪ್ ಎಂಡ್ ಇದು. ಓಕೆ, ಇದು ತುಂಬಾ ಚೆನ್ನಾಗಿದೆ ಗಾಡಿ, ಕಡಿಮೆ ಓಡಿದೆ, 88,000 ಓಡಿದೆ. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. 2,90,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ 2,90,000 ಹೇಳ್ತಿದ್ದಾರೆ ಸರ್. ಸ್ವಲ್ಪ ಫೈನಲ್ ಪ್ರೈಸ್ 2,75,000 ಮಾಡಿಸ್ಕೊಡ್ತೀನಿ. 2018 2018 ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಏನ್ ಹೇಳ್ತಿದ್ದಾರೆ ಸರ್ ಪ್ರೈಸ್? ZDI ಟಾಪ್ ಎಂಡ್ ವೆಹಿಕಲ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ 8.25 ಲಕ್ಷ ಹೇಳ್ತಾ ಇದ್ದಾರೆ, ಒಂದು 8.25 ಆಗುತ್ತೆ ಫೈನಲ್. 14 ರಿಜಿಸ್ಟ್ರೇಷನ್ ಮಾಡಲು. ಓಕೆ, ಡೀಸೆಲ್ ಗಾಡಿ, 85,000 ಓಡಿದೆ, ಸೆಕೆಂಡ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು 465 ಹೇಳ್ತೀನಿ, ಒಂದು 440ಕ್ಕೆ ಫೈನಲ್ ಕೊಡ್ತೀನಿ. 440ಕ್ಕೆ ನಿಮ್ಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಹಾಸನಲ್ಲಿರುವ ನೋಡ್ತಿದ್ದೀರಲ್ಲ ಇಂಡಿಯನ್ ಕಾರ್ಸ್, ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಕಡಿಮೆ ಬಜೆಟ್ ಇಂದ ಹಿಡಿದು ಒಂದು ಹೈ ಬಜೆಟ್ ವರ್ಗೂ ಒಂದು ಒಳ್ಳೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಲ್ಟೋ ಕೂಡ ಇದೆ. ಒಂದು ಕಡಿಮೆ ಪ್ರೈಸ್ ಇಂದ ಯಾವ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಸರ್ ಹತ್ರನೇ ಮಾತಾಡ್ಸೋಣ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಓಕೆ ಸರ್, ಇವತ್ತು ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ ಇದೆ ಸರ್? ಇವತ್ತು ಹೆಚ್ಚು ಕಡಿಮೆ 45 ಕಾರ್ ಇದೆ ಸರ್. 45. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಲ್ಲಿ ಇದೆ ಸರ್ ಇವತ್ತು? ಸರ್ ನಮ್ದು 90,000 ರೂಪಾಯಿಂದ ಸ್ಟಾರ್ಟ್. 90,000 90,000 ಸ್ಟಾರ್ಟ್ ಆದ್ರೆ ನಿಮ್ಗೆ 10 ಲಕ್ಷ ತನಕ 10 ಲಕ್ಷ ತನಕ 90,000 ರೂಪಾಯಿಗೂ ಕಾರ್ ಕೂಡ ನಡೀತೀರಾ? ಓಕೆ ಸರ್, ಇವಾಗ ನಿಮ್ಮ ಹಬ್ಬ ಬಂತು ರಂಜಾನ್ಗೆ, ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಒಂದು ಒಳ್ಳೆ ಕಾರ್ ಕೊಡಿ, ಸೇಲ್ಸ್ ಆಗಿ ಅವರು ಒಂದು 10 ಜನಕ್ಕೆ ಕೇಳಿ, ಅವರು ಬಂದು ತಗೊಂಡೋಗ್ಲಿ. ಏನು ಆಫರ್ ಕೊಡ್ತಿದ್ದೀರಾ ಸರ್ ನಮ್ಮ ರಂಜಾನ್ಗೆ? ರಂಜಾನ್ ಗೋಸ್ಕರ ಹೆಚ್ಚು ಕಡಿಮೆ ನಿಮ್ಗೆ ಒಂದು ಗಾಡಿಗೆ 10-15,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾ ಇದ್ದೀರಾ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಸರ್. ಓಕೆ, ಆಲ್ಟೋ ಇದೆ ಸರ್. ಇವಾಗ ನೋಡ್ತಿದೀವಿ, ನಾವು ಕೂಡ ಆಲ್ಟೋ ನೋಡ್ತಾ ಇದೀವಿ. ತುಂಬಾ ಜನ ಆಲ್ಟೋ ಕೂಡ ಕೇಳ್ತಾ ಇರ್ತಾರೆ, ಕಡಿಮೆ ಬಜೆಟ್ ಅಲ್ಲಿ ಇದ್ರೆ ಹೇಳಿ ಅಂತ. ಯಾವ ಮಾಡಲ್ ಸರ್ ಇದು? 2012 ಸಿಂಗಲ್ ಓನರ್ ಬೇಸಿಕ್ ಗಾಡಿ ಇದು. AC ಪೋಸ್ಟರಿಂಗ್ ಏನು ಬರಲ್ಲ. ಓಕೆ, ಆಕ್ಷನ್ ಫ್ರೀ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. 2012 ಸಿಂಗಲ್ ಓನರ್ ಏನ್ ಹೇಳ್ತಿದ್ದೀರಾ? 1,40,000 ರೂಪಾಯಿ ಕೊಡ್ತೀವಿ ಸರ್ ಫೈನಲ್. 2012 ಸಿಂಗಲ್ ಓನರ್ 1,40,000. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಇನ್ನೊಂದು 5,000 ರೂಪಾಯಿ ಬಿಡಿಸಬಹುದು. ಒಂದು 5,000 ರೂಪಾಯಿ ಬಿಡ್ತಾ ಇದಾರೆ. 1,35,000 ರೂಪಾಯಿಗೆ ನಿಮ್ಗೆ 2012 ಸಿಂಗಲ್ ಓನರ್ ಆಲ್ಟೋ ಸಿಗ್ತಾ ಇದೆ. i10 ಕೂಡ ಇದೆ, ನೋಡ್ತಿದ್ದೀರಲ್ಲ. K41 ಕರ್ನಾಟಕ ವೆಹಿಕಲ್. ಹೇಳಿ ಸರ್ ಇದು ಮಾಡಲ್. 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಟಾಪ್ ಎಂಡ್ ಇದು. ಓಕೆ, ಇದು ತುಂಬಾ ಚೆನ್ನಾಗಿದೆ ಗಾಡಿ, ಕಡಿಮೆ ಓಡಿದೆ, 88,000 ಓಡಿದೆ. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. 2,90,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ 2,90,000 ಹೇಳ್ತಿದ್ದಾರೆ ಸರ್. ಸ್ವಲ್ಪ ಫೈನಲ್ ಪ್ರೈಸ್ 2,75,000 ಮಾಡಿಸ್ಕೊಡ್ತೀನಿ. 2,75,000 ರೂಪಾಯಿಗೆ 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ನಿಮ್ಗೆ i10 ಕೂಡ ಸಿಗ್ತದೆ. ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ, ಬ್ಯಾಂಗ್ಳೂರ್ ವೆಹಿಕಲ್ KS03. ಯಾವ ಸರ್ ಇದು ವೆಹಿಕಲ್? ಇದು ಕ್ರೇಟಾ ಅಂತ ಬಿಟ್ಟು. ಓಕೆ, 2016 ಟಾಪ್ ಎಂಡ್ XX. 2016 ಸಿಂಗಲ್ ಓನರ್. ಸಿಂಗಲ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಟಿಸ್ಕೊಡ್ತೀವಿ. ಆಕ್ಷನ್ ಫ್ರೀ ವೆಹಿಕಲ್, 1 ಲಕ್ಷ ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಿದ್ದೀರಾ ಪ್ರೈಸ್? ನಿಮ್ಗೆ 9.25 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಫೈನಲ್ ಆದ್ರೆ ಒಂದು 8.75 ಮಾಡಿಸ್ಕೊಡ್ತೀವಿ. 8,75,000 ರೂಪಾಯಿಗೆ. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? ಇದಕ್ಕೆ ಹೆಚ್ಚು ಕಡಿಮೆ ನಿಮ್ಗೆ ಒಂದು 7.5 ಲಕ್ಷ ರೂಪಾಯಿ ಲೋನ್. 7,50,000 ಲೋನೇ ಆಗುತ್ತೆ. 8,75,000 ರೂಪಾಯಿಗೆ ನಿಮ್ಗೆ ಒಂದು ಕ್ರೆಟಾ ವೆಹಿಕಲ್ K03 ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ, ನಿಮ್ಗೆ ಒಂದು ಆಲ್ಟೋ K10 ಕೂಡ ನೋಡ್ತಿದ್ದೀರಾ. ಇದು ಕೂಡ ನಿಮಗೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ, ಯಾಕಂದ್ರೆ ಒಂದು ಸಣ್ಣ ಫ್ಯಾಮಿಲಿಗೆ ಸಾಕಪ್ಪ ಇದು ಅಂತ ಕೂಡ ನೋಡ್ತಿದ್ದೀರಾ. ಯಾವ ಸರ್ ಮಾಡಲ್ ಇದು? 2013 LXi AC ಪೋಸ್ಟರಿಂಗ್ ಪವರ್ ವಿಂಡೋ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 69,000 ಮಾತ್ರ ಓಡಿದೆ. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 2013 ಸಿಂಗಲ್ ಓನರ್ ವೆಹಿಕಲ್ ಆಲ್ಟೋ K10 ಏನ್ ಪ್ರೈಸ್ ಸರ್? 2,75,000 ಹೇಳ್ತಾ ಇದ್ದಾರೆ, ಒಂದ್ 2,60-65 ಮಾಡಿಸ್ಕೊಡ್ತೀವಿ. 2,65,000 ರೂಪಾಯಿಗೆ 2013 ಸಿಂಗಲ್ ಓನರ್ ಆಲ್ಟೋ K10 ಕೂಡ ಸಿಗ್ತದೆ. ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ಯಾಂಟ್ರೋ ಕೂಡ ನೋಡ್ತಾ ಇದ್ದೀರಾ. ಯಾವ ಸರ್ ಮಾಡಲ್ ಸ್ಯಾಂಟ್ರೋ? 2008-9 ರಿಜಿಸ್ಟ್ರೇಷನ್. ಇದು 8-9 ರಿಜಿಸ್ಟ್ರೇಷನ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸೆಕೆಂಡ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, K13 ಲೋಕಲ್ ಪಾಸಿಂಗ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1,90,000 ಹೇಳ್ತಿದ್ದಾರೆ, 1,80,000 ಆಗುತ್ತೆ. 1,80,000 ರೂಪಾಯಿಗೆ ನಿಮ್ಗೆ 2009 ಸ್ಯಾಂಟ್ರೋ ಜಿಂಗ್ ಇದು
ಇದು ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಮೈಲೇಜ್ ಅಂತ ಬಂದ್ರೆ. ನೆಕ್ಸ್ಟ್ ವೆಹಿಕಲ್ ಕೂಡ ನೋಡ್ತಿದ್ದೀರಾ, ಎರ್ಟಿಗಾ ಅಲ್ವಾ ಸರ್ ಇದು? Ertiga K16 ಇದು ಚಿತ್ರದುರ್ಗ ರಿಜಿಸ್ಟ್ರೇಷನ್. ನಿಮಗೆ ಗಾಡಿ ತುಂಬಾನೇ ಚೆನ್ನಾಗಿದೆ, ಒಂದು ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇರ್ಬೋದು. 7 ಸೀಟರ್ ವೆಹಿಕಲ್ ಇದು. ಹೇಳಿ ಸರ್ ಇದು ಮಾಡಲ್? ಇದು 2014 ZDI ಟಾಪ್ ಎಂಡ್. ಓಕೆ, ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಗಾಡಿ ಸೂಪರ್ ಆಗಿದೆ. 7 ಸೀಟ್ ಗಾಡಿ ಇದು. ತುಂಬಾ ವೆಹಿಕಲ್ ಚೆನ್ನಾಗಿದೆ. ಹೊಸ ಗಾಡಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ 14 ಲಕ್ಷ ರೂಪಾಯಿ ಬೇಕು. ನಾವು ನಿಮ್ಗೆ ಒಂದು 7 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 7 ಲಕ್ಷ ಫಸ್ಟ್ ಏನ್ ಹೇಳಿದ್ರಿ? 14 ಲಕ್ಷ ಇದೆ ಹೊಸ ಗಾಡಿ. ವಸ್ತು ಗಾಡಿ ಬಂದು 14 ಲಕ್ಷ ಇದೆ. ಇವಾಗ 7 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಎರ್ಟಿಗಾ 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. ಅಪೋಲೋ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್, 4 ಕೂಡ. ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಇದಕ್ಕೆ ಒಂದು 6.5 ಲಕ್ಷ ರೂಪಾಯಿ ಆಗುತ್ತೆ ಲೋನ್. 6,50,000 ಲೋನೇ ಆಗುತ್ತೆ. ಇನ್ನು 50,000 ರೂಪಾಯಿಲಿ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಬನ್ನಿ, ಎರ್ಟಿಗಾ ಬೇಕಾಗಿರೋರು. ಮತ್ತೊಂದು ಸುಜುಕಿ ಕಂಪನಿಲಿ ರಿಲ್ಸ್ ಕೂಡ ನೋಡ್ತಿದ್ದೀರಾ. K03 ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? ಇದು 2012 2012 ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್. ಏನ್ ಹೇಳ್ತಿದ್ದೀರಾ ಪ್ರೈಸ್? ಇದು 2,75,000 ರೂಪಾಯಿ ಆಗುತ್ತೆ. 2011 ಸೆಕೆಂಡ್ ಓನರ್, 2,75,000. ಸರ್ ನಿಮ್ಮ ರಂಜಾನ್ ಆಫರ್ಗೆ ಒಂದು ತಿಳಿಸಿ ಸರ್ ಪ್ರೈಸ್ ಇದು. ಇದು ನಿಮ್ಗೆ ಬೇಕಾದ್ರೆ ಒಂದು 260-65 ಮಾಡ್ಕೊಡ್ತೀವಿ. 2,60,000 ರೂಪಾಯಿಗೆ ನಿಮ್ಗೆ ರಿಲ್ಸ್ ಕೂಡ ಸಿಗ್ತದೆ. ಮಾಡಲ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಡೀಸೆಲ್ ಆಯ್ತು. ಡೀಸೆಲ್ ವೆಹಿಕಲ್ ಮೈಲೇಜ್ ತುಂಬಾ ಚೆನ್ನಾಗಿ ಕೊಡುತ್ತೆ. i20 ಕೂಡ ನೋಡ್ತಿದ್ದೀರಾ. K50 ಸರ್ ಹೇಳಿ ಸರ್ ಇದು ಡೀಟೇಲ್ಸ್. ಇದು 2010 ಟಾಪ್ ಅಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ, ಸೆಕೆಂಡ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಯಾವ ಮಾಡಲ್ ಸರ್ ಹೇಳಿದ್ರಿ? 2010 ಸೆಕೆಂಡ್ ಓನರ್. ಆಸ್ಟಾ ಇದು ಟಾಪ್ ಎಂಡ್ ವೆಹಿಕಲ್. ಏನ್ ಹೇಳ್ತಿದ್ದೀರಾ ಪ್ರೈಸ್? ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು 3,25,000 ರೂಪಾಯಿ ಹೇಳ್ತಾ ಇದ್ದಾರೆ. ರಂಜಾನ್ ಪ್ರಕಾರ ನಿಮ್ಗೆ ಒಂದು 3 lakhs ಕೊಡ್ತೀವಿ. 3 ಲಕ್ಷಕ್ಕೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಕೂಡ ನೋಡ್ತಿದ್ದೀರಾ, ಹೇಳಿ ಸರ್ ಡೀಟೇಲ್ಸ್ ಇದು. 2010 ಮ್ಯಾಗ್ನಾ. ಓಕೆ, ಸೆಕೆಂಡ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಸದ್ಯದಲ್ಲಿ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 80,000 ಓಡಿದೆ. ನಿಮ್ಗೆ 2,50,000 ರೂಪಾಯಿ ಮಾಡ್ಕೊಡ್ತೀವಿ. 2,50,000. 2010 ಸೆಕೆಂಡ್ ಓನರ್, i10 ಮ್ಯಾಗ್ನಾ. ಇದು ತುಂಬಾನೇ ಚೆನ್ನಾಗಿದೆ. 2,50,000. ಸರ್ ಒಂದು ಬೆಸ್ಟ್ ಆಫರ್ ತಿಳಿಸಿ ಇದಕ್ಕೆ. 240 ಮಾಡ್ಕೊಡ್ತೀವಿ. 2,40,000 ರೂಪಾಯಿಗೆ 2010 ಸೆಕೆಂಡ್ ಓನರ್ ಮ್ಯಾಗ್ನಾ ಸಿಗ್ತಾ ಇದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು. ಯಾವ ಸರ್ ವೆಹಿಕಲ್ ಇದು? ಇದು ಬ್ರೀಜಾ 2018. 2018 ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ZDI ಟಾಪ್ ಎಂಡ್ ವೆಹಿಕಲ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ 8.25 ಲಕ್ಷ ಹೇಳ್ತಾ ಇದ್ದಾರೆ. ಒಂದು 8 ಕಾಲಕ್ಕೆ ಆಗುತ್ತೆ ಫೈನಲ್. 8,25,000 ರೂಪಾಯಿ. 8,25,000 ರೂಪಾಯಿಗೆ ನಿಮ್ಗೆ ಒಂದು ಬ್ರಿಜಾ ಕೂಡ ಸಿಗ್ತಾ ಇದೆ. ಮತ್ತೊಂದು i10 ಕೂಡ ನೋಡ್ತಿದ್ದೀರಾ, ಗೋಲ್ಡ್ ಕಲರ್. ಇದು K04 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಯಾವ ಮಾಡಲ್ ಇದು? 2009 ವಿತ್ FC ಆಗಿದೆ. 5 ವರ್ಷ FC ಆಗಿದೆ. ಗಾಡಿ ಇಂಜಿನ್ ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಸರ್ ಈ ರೇಟಿಂಗ್ ನಿಮ್ಗೆ ಯಾರು ಕೊಡಲ್ಲ ಹಾಸನದಲ್ಲಿ. 2009 ಸಿಂಗಲ್ ಓನರ್, 5 ವರ್ಷ FC ಆಗಿದೆ. ನಿಮ್ಗೆ 2,20,000 ರೂಪಾಯಿ ಸಿಗುತ್ತೆ ಸರ್. 2,20,000 ರೂಪಾಯಿಗೆ 2009 ಸಿಂಗಲ್ ಓನರ್ i10 ಕೂಡ ನಿಮ್ಗೆ 2,20,000 ರೂಪಾಯಿಗೆ ಒಂದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೋರಿಗೆ i10 ಬೇಕಾ ಅದು ಕೂಡ ಇದೆ. ಸರ್ ಒಂದು ಬೆಸ್ಟ್ ಆಫರ್ ತಿಳಿ ಸರ್. ಇನ್ನೊಂದು ಸ್ವಲ್ಪ 2,10,000 ರೂಪಾಯಿ ಮಾಡ್ಕೊಡ್ತೀವಿ. 2,10,000 ರೂಪಾಯಿಗೆ i10. ಸರ್ ಮತ್ತೊಂದು ನಿಮ್ಮ ಹತ್ರ ಒಂದು ರೀಲ್ಸ್ ಕೂಡ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಡೀಸೆಲ್ 2010. ಡೀಸೆಲ್ 2010 ಮಾಡಲ್ ಡೀಸೆಲ್ ವೆಹಿಕಲ್ ಇದು. ಓಕೆ, ಓನರ್ಶಿಪ್ ಸರ್ ಇದು? ಇದು ಓನರ್, ಥರ್ಡ್ ಓನರ್, VDI. ಇದು VDI ತುಂಬಾ ಚೆನ್ನಾಗಿದೆ. ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಇದೆ. ಸೆಂಟ್ರಲ್ ಲಾಕ್ ಇದೆ. ಗಾಡಿ ಸೂಪರ್ ಆಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? 2,80,000 ರೂಪಾಯಿ ಹೇಳ್ತಾ ಇದೆ. ಒಂದು 2,70,000 ಆಗುತ್ತೆ. 2,70,000 ರೂಪಾಯಿಗೆ ನಿಮ್ಗೆ ಮತ್ತೊಂದು ಡೀಸೆಲ್ ವೆಹಿಕಲ್ ರೀಲ್ಸ್ ಸಿಗ್ತಾ ಇದೆ. ಮತ್ತೊಂದು ರೀಲ್ಸ್ ಕೂಡ ಇದೆ, ಸೇಮ್ ಕಲರ್ ನೋಡ್ತಿದ್ದೀರಲ್ಲ. ಇದು ಕೂಡ ನಿಮ್ಗೆ K01 ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ VXI 2010 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಎಲ್ಲ. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 2,60,000 ರೂಪಾಯಿ ಸಿಕ್ಕಿದೆ ಸರ್. 2,60,000. ಸರ್ ಒಂದು ಫೈನಲ್ ಪ್ರೈಸ್ 2.5 ಆಗುತ್ತೆ. 2,50,000 ರೂಪಾಯಿ. K01 ಗ್ರ್ಯಾಂಡ್ i10 ಇದು ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಿದ್ದೀರಲ್ಲ. ಹೇಳಿ ಸರ್ ಮಾಡಲ್ ಇದು? ಇದು 2015 ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಗಾಡಿ ಸೂಪರ್ ಆಗಿದೆ. ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದಕ್ಕೆ 4,70,000 ಹೇಳ್ತಾ ಇದ್ದಾರೆ. 4,50,000, 4,60,000 ಆಗುತ್ತೆ. ಗುರು 4,70,000 ರೂಪಾಯಿಗೆ ನಿಮ್ಗೆ ಹೇಳ್ತಿದ್ದಾರೆ. 4,60,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ. K01 ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ಇದು. ಮತ್ತೆ ಇವರಲ್ಲಿ ಒಂದು ಪೋಲೋ ಕೂಡ ಇದೆ ನೋಡಿ. ಪೋಲೋ ಅಂತ ಬಂದ್ರೆ ನೋಡ್ತಿದ್ರಲ್ಲ, ಇವಾಗ ಸ್ವಲ್ಪ ಬಜಾರ್ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಹೇಳಿ ಸರ್, ಪೋಲೋ ಇದು ಯಾವ ಮಾಡಲ್? 2010 ಥರ್ಡ್ ಓನರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಹೆಚ್ಚು ಕಡಿಮೆ 70,000-80,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಆಂಪ್ ಊಫರ್ ಎಲ್ಲ ಇದೆ. ನಿಮ್ಗೆ ನೀವು ಸಿಂಗಲ್ ಗಾಡಿ ತಗೊಳ್ತೀನಿ ಅಂದ್ರೆ 3,60,000 ಕಡಿಮೆ ಕೊಡಲ್ಲ. ನಿಮ್ಗೆ ಬೇಕಾದ್ರೆ ಇದು 290-285 ಮಾಡಿಸ್ಕೊಡ್ತೀವಿ. 2,80,000 ರೂಪಾಯಿಗೆ 2010 ಸೆಕೆಂಡ್ ಓನರ್. 2,80,000 ರೂಪಾಯಿಗೆ ನಿಮಗೆ ಒಂದು ಪೋಲೋ ಸಿಗ್ತಾ ಇದೆ. ಸಿಲ್ವರ್ ಕಲರ್. ಎಕ್ಸ್ಟ್ರಾ ಒಂದು
80,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಯಾರ್ಯಾರು ಪೋಲೋ ವೆಹಿಕಲ್ ಹುಡುಕ್ತಾ ಇರ್ತೀರಾ ಬನ್ನಿ, ಒಂದು ಒಳ್ಳೆ ಕಾರ್ ಕೂಡ ಸಿಗ್ತಾ ಇದೆ. ಓಮ್ನಿ ಬೇಕಾ ಫ್ಯಾಮಿಲಿಗೆ, ಅದು ಕೂಡ ಇದೆ. ನಿಮ್ಗೆ ಒಂದು ಫ್ಯಾಮಿಲಿಗೆ ಬಿಸ್ನೆಸ್ಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಹೇಳಿ ಸರ್ ಇದು ಮಾಡಲು 3,2018 ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರ್. ಸಿಂಗಲ್ ಓನರ್ ವೆಹಿಕಲ್ 3,30,000 ಹೇಳ್ತಾರೆ, 3,20,000 ಆಗುತ್ತೆ. 3,20,000 ರೂಪಾಯಿಗೆ ಓಮ್ನಿ ಸಿಗ್ತಾ ಇದೆ ಗುರು. ಓಮ್ನಿ ಗೊತ್ತಲ್ಲ ನಿಮ್ಗೆ, ಒಂದು ಬಜಾರಲ್ಲಿ ಡಿಮ್ಯಾಂಡ್ ಇದೆ. ಈಗ ಕೂಡ ತುಂಬಾ ಜನ ಓಮ್ನಿ ಕೇಳ್ತಾ ಇರ್ತೀರಾ. ಮತ್ತೊಂದು ಈಕೋ ಬೇಕಾ, ಈಕೋ ಕೂಡ ತೋರಿಸ್ಕೊಡ್ತಾ ಇದೀವಿ ಬನ್ನಿ. ನಿಮ್ಗೆ ಒಂದು ಈಕೋ ಬೇಕಾ, ಅದು ಕೂಡ ನಿಮ್ಗೆ ಒಂದು ಫ್ಯಾಮಿಲಿಗೂ ಆಗುತ್ತೆ, ಬಿಸ್ನೆಸ್ ಅವ್ರಿಗೂ ಆಗುತ್ತೆ. ಸರ್ ಈಕೋ ನಿಮ್ಮಲ್ಲಿ ಈಕೋ ಕೂಡ ಇದೆ, ಯಾವ ಮಾಡಲ್ ಸರ್ ಇದು? 2011 ಸೆಕೆಂಡ್ ಓನರ್. 2011 ಸೆಕೆಂಡ್ ಓನರ್. ಎಷ್ಟು ಸೀಟರ್ ಸರ್ ಇದು? 5 ಸೀಟರ್. 5 ಸೀಟರ್. ಏನ್ ಹೇಳ್ತಿದ್ದೀರಾ ಪ್ರೈಸ್? 2,70,000 ಹೇಳ್ತಾ ಇದ್ದಾರೆ, 2,60,000 ಆಗುತ್ತೆ. 2,65,000 ರೂಪಾಯಿ ಈಕೋ ಕೊಡ್ತಾ ಇದ್ದೀರಾ. ಈಕೋನು ಸಿಗ್ತದೆ 2,65,000ಕ್ಕೆ. ಮತ್ತೊಂದು ಪೋಲೋ ವೆಹಿಕಲ್ ಬೇಕಾ? ಅದಲ್ಲ ಇದಲ್ಲ, 2 ವೆಹಿಕಲ್ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಯಾವ ಮಾಡಲ್? ಡೀಸೆಲ್ TDI ಅಂತ ಡೀಸೆಲ್ ವೇರಿಯಂಟ್ ಇದು. 2014 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. 4,60,000 ರೂಪಾಯಿ ಹೇಳ್ತಿದ್ದಾರೆ, 4,500 ಆಗುತ್ತೆ. 2014 ಮಾಡಲು ಡೀಸೆಲ್ ವೆಹಿಕಲ್ TDI 2014 ಸಿಂಗಲ್ ಓನರ್. 4,60,000 ಹೇಳ್ತಾರೆ, 4,500 ಆಗುತ್ತೆ. 4,50,000 ರೂಪಾಯಿಗೆ 2014 ನಿಮ್ಗೆ TDI ಪೋಲೋ ಸಿಗ್ತಾ ಇದೆ. GT ಪೋಲೋ ಸಿಗ್ತಾ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಮತ್ತೊಂದು ಬಲೆನೋ ವೆಹಿಕಲ್ ಕೂಡ ನೋಡ್ತಿದ್ರೆ, ಯಾವ ಮಾಡಲ್ ಸರ್ ಇದು? 21 ಈ ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್. ಓಕೆ, ಏನ್ ಹೇಳ್ತಿದ್ದೀರಾ ಪ್ರೈಸ್ ಇದು? ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೆಹಿಕಲ್. 7,500 ಹೇಳ್ತಾ ಇದ್ದಾರೆ, 7 ಲಕ್ಷಕ್ಕೆ ಆಗುತ್ತೆ ಸರ್. 7 ಲಕ್ಷಕ್ಕೆ ಬಲನ ಕೊಡ್ತೀರಾ? ಓಕೆ, 7 ಲಕ್ಷ ರೂಪಾಯಿಗೆ ಒಂದು ಬಲೆನ ಕೂಡ ಸಿಗ್ತಾ ಇದೆ. ಮತ್ತೊಂದು ಬ್ಯಾಕ್ ಸೈಡ್ ಒಂದು ವೆಹಿಕಲ್ ಇದೆ, ಯಾವ ಸರ್ ಅದು? ರಿಡ್ಸ್. ಹೇಳಿ ಸರ್ ಇದು ಮಾಡಲು? VXI 2012. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಪೆಟ್ರೋಲ್ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 2,500,000 ಹೇಳ್ತಾ ಇದ್ದಾರೆ. 2,50,000 ಸರ್. ಒಂದು ಫೈನಲ್ ಪ್ರೈಸ್ 240 ಆಗುತ್ತೆ. 240ಗೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ. ರೀಲ್ಸ್ ಕೂಡ ಇದೆ. 2012 ನಿಮ್ಗೆ 240ಗೆ ರೀಲ್ಸ್ ಕೂಡ ಇದೆ. ಮತ್ತೊಂದು ವೆಹಿಕಲ್ ಕೂಡ ರೀಲ್ಸ್ ಕೂಡ ಇದೆ. ಇವ್ರ ಹತ್ರ ತುಂಬಾನೇ ರೀಲ್ಸ್ ವೆಹಿಕಲ್ ಇದೆ, ಯಾವ್ದು ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಇದೆ, ಹೈ ಬಜೆಟ್ ಅಲ್ಲಿ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಇದು ಡೀಟೇಲ್ಸ್. 2009 ಸೆಕೆಂಡ್ ಓನರ್. 2,50,000 ಅಂದ್ರೆ ಪೆಟ್ರೋಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಿದೀವಿ. ಇದು ಸರ್ ಯಾವ ಸರ್ ವೆಹಿಕಲ್ ಇದು? I20. ಹೇಳಿ ಸರ್ ಇದು ಯಾವ ಮಾಡಲ್? ಆಸ್ತಾ ಸೆಕೆಂಡ್ ಓನರ್. 5 ಲಕ್ಷಕ್ಕೆ ಆಗುತ್ತೆ ಸರ್. ಎಷ್ಟು? 5 ಲಕ್ಷ ಸರ್. ಒಂದು ಫೈನಲ್ ಪ್ರೈಸ್ 475. 4,75,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ. ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2015 I20. ಒಂದು ಶಿಫ್ಟ್ ಕೂಡ ನೋಡ್ತಿದ್ದೀರಾ. ಹೇಳಿ ಸರ್ ಇದು K05 ಬ್ಯಾಂಗ್ಳೂರ್ ವೆಹಿಕಲ್. 2015 ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಏನ್ ಹೇಳ್ತಿದ್ದೀರಾ? 5,4 ಲಕ್ಷ ಹೇಳ್ತಾ ಇದ್ದಾರೆ, 5 ಲಕ್ಷಕ್ಕೆ ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಿ? 15 ಸಿಂಗಲ್ ಓನರ್. ಓಕೆ, 5 ಎಷ್ಟು ಹೇಳಿದ್ರಿ ಪ್ರೈಸ್? 5,4 ಫೈನಲ್ 5 ಲಕ್ಷಕ್ಕೆ ಆಗುತ್ತೆ. 5 ಲಕ್ಷಕ್ಕೆ ಈ ಗಾಡಿ. I20 ಇದೆ, ಯಾವ ಮಾಡಲ್ ಸರ್ ಇದು? 2014 ಮಾಡಲ್, ಮ್ಯಾಗ್ನಾ ಆಪ್ಷನಲ್. ಓಕೆ, 75,000 ಓಡಿದೆ, ಶೋರೂಮ್ ರಿಕಾರ್ಡೆಡ್, ಸೆಕೆಂಡ್ ಓನರ್. ಏನ್ ಹೇಳ್ತೀರಾ ಪ್ರೈಸ್? ಸರ್ 4 ಲಕ್ಷ ಹೇಳ್ತಾ ಇದೀನಿ, ಒಂದು 360ಗೆ ಫೈನಲ್ ಕೊಡ್ತೀನಿ. 3,60,000 ರೂಪಾಯಿಗೆ 360 ಇದು ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಇದೊಂದು ವೆಹಿಕಲ್ ಇದೆ, ಯಾವ ಸರ್ ವೆಹಿಕಲ್ ಇದು? ಇದು ವರ್ಣ 2009 ಮಾಡಲು, ಹ್ಯುಂಡೈ ವರ್ಣ. ಇದು ಕೂಡ K01 ಬ್ಯಾಂಗ್ಳೂರ್ ವೆಹಿಕಲ್. ಫ್ರೆಶ್ FC ಎಲ್ಲ ಆಗಿದೆ, ಸೆಕೆಂಡ್ ಓನರ್. ಏನ್ ಹೇಳ್ತಿದ್ರ ಪ್ರೈಸ್? 2 ಲಕ್ಷ ರೂಪಾಯಿ. 2 ಸರ್. ಒಂದು ಫೈನಲ್ ಪ್ರೈಸ್ ಇನ್ನೊಂದ್ ಸ್ವಲ್ಪ 2.5 ಹೇಳ್ತಾ ಇರೋದು, 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ ನಿಮ್ಗೆ ಹ್ಯುಂಡೈ ವರ್ಣ ಕೂಡ ಸಿಗ್ತಾ ಇದೆ. ಮತ್ತೊಂದು ಇಲ್ಲಿ ವೆಹಿಕಲ್ ಕೂಡ ನೋಡ್ತಾ ಇರಬಹುದು, I10 ಕೂಡ ನೋಡ್ತಿದ್ದೀರಾ. I10 ಆಸ್ಟಾ ಏರ್ ಬ್ಯಾಗ್ ABS ಗಾಡಿ ಅದು. ಹೇಳಿ ಸರ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಿ ಸರ್. ಇದು 2010 ಮಾಡಲ್, ಏರ್ ಬ್ಯಾಗ್ ABS I10 ಆಸ್ಟಾ ಸ್ಪೋರ್ಟ್ಸ್ ಮಾಡಲ್. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ ಇದು 280 ಹೇಳ್ತಾ ಇದೀನಿ, 260ಕ್ಕೆ ಕೊಡ್ತೀನಿ. 260ಕ್ಕೆ 2,60,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಮತ್ತೊಂದು I10 ಕೂಡ ನೋಡ್ತಿದ್ದೀರಲ್ಲ, 11 ಮಾಡಲ್. ಹೇಳಿ ಸರ್ 11 I10 ಮ್ಯಾಗ್ನಾ. ಓಕೆ, ಓನರ್ ಸರ್ ಇದು 280 ಸೆಕೆಂಡ್ ಓನರ್. 270 ಸೆಕೆಂಡ್ ಓನರ್. ಕೋಟಿಂಗ್ ಸರ್ ಇದು 260ಕ್ಕೆ ಫೈನಲ್ ಕೊಡ್ತೀನಿ. 2,60,000 ರೂಪಾಯಿಗೆ ಫೈನಲ್ ಆಗುತ್ತೆ. ಮತ್ತೊಂದು ಇಲ್ಲೊಂದು ವೆಹಿಕಲ್ ಕೂಡ ನೋಡ್ತಾ ಇರಬಹುದು, ಯಾವ ಸರ್ ವೆಹಿಕಲ್ ಇದು? 2019 I20 ಆಸ್ಟಾ. I20 ಆಸ್ಟಾ K51 ಬ್ಯಾಂಗ್ಳೂರ್ ವೆಹಿಕಲ್. ಸಿಂಗಲ್ ಓನರ್, 90,000 ಕಿಲೋಮೀಟರ್ ಓಡಿದೆ. ನೋಡ್ತಿದ್ರಲ್ಲ, ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗ್ ಕೂಡ. ಏನ್ ಪ್ರೈಸ್ ಸರ್ ಇದು? ಸರ್ ಇದು 7 ಲಕ್ಷ ಹೇಳ್ತಾ ಇದೀನಿ, 6.25ಗೆ ಫೈನಲ್ ಕೊಡ್ತೀನಿ. 6,45,000 ರೂಪಾಯಿ, 6,75,000 ರೂಪಾಯಿಗೆ ಈ ಗಾಡಿ ಕೂಡ ಆಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ. ನೋಡಿ, ಮಾರುತಿ 800 ಕೂಡ ಇದೆ. ಹೇಳಿ ಸರ್ ಯಾವ ಮಾಡೋದು ಇದು? ಇದು 2006 ಮಾಡಲು, ಥರ್ಡ್ ಓನರ್. 2006 ಮೂರನೇ ಓನರ್. 90,000 ಹೇಳ್ತಾ ಇದೀನಿ, ಒಂದು 85ಗೆ ಫೈನಲ್ ಕೊಡ್ತೀನಿ. 85 ಸರ್. ಇನ್ನೊಂದು ರಂಜಾನ್ ಪ್ರೈಸ್ ತಿಳಿಸಿ ಸರ್. 80,000ಗೆ ಕೊಡೋಣ ಹೋಗಿ. 80,000 ರೂಪಾಯಿಗೆ ಈ ಗಾಡಿ ಕೂಡ 2006 ಸೆಕೆಂಡ್ ಓನರ್. ಒಂದು ಮಾರುತಿ 800 ಒಂದು 80,000 ರೂಪಾಯಿಗೆ ಒಂದು ಬೈಕ್ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇರಬಹುದು, ಆಲ್ಟೋ ಒಂದು ಕೂಡ ಇದೆ ಸರ್, ಮೆರೂನ್ ಕಲರ್. ಯಾವ ಮಾಡಲ್ ಸರ್ ಇದು? 2011 ಮಾಡಲ್. 11 ಓನರ್ಶಿಪ್ ಸರ್ ಇದು. ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 220 ಹೇಳ್ತೀನಿ, 2 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 2 ಲಕ್ಷ ರೂಪಾಯಿಗೆ 2011 ಓನರ್ ಕೂಡ ಒಂದು ಒಳ್ಳೆ 2 ಲಕ್ಷ ರೂಪಾಯಿ ಆಗ್ತಾ ಇದೆ.
ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ರಲ್ಲ ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಮಾಡಲ್ ಯಾವ ಮಾಡಲ್ ಸರ್ ಇದು? 2009 ಮಾಡಲ್, ಸೆಕೆಂಡ್ ಓನರ್. 2009 ಸೆಕೆಂಡ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಇನ್ಶೂರೆನ್ಸ್ 5 ವರ್ಷ ಎಲ್ಲ ರನ್ನಿಂಗ್ ಇದೆ. ಓಕೆ, ಏನ್ ಹೇಳ್ತಿದ್ದೀರಾ ಇದು? ಸರ್ ಇದು 2 ಲಕ್ಷ ಹೇಳ್ತೀನಿ, 180 ಫೈನಲ್ ಕೊಡ್ತೀನಿ. 180ಕ್ಕೆ ಸ್ಯಾಂಟ್ರೋ ಸಿಗ್ತದೆ. ನೋಡ್ತಿದ್ರಲ್ಲ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 14 ರಿಜಿಸ್ಟ್ರೇಷನ್ ಮಾಡಲು, ಓಕೆ, ಡೀಸೆಲ್ ಗಾಡಿ, Okay. 85,000 ಹೊಡಿದೆ, ಸೆಕೆಂಡ್ ಓನರ್. ಏನ್ ಹೇಳ್ತಿದ್ದೀರಾ? ಸರ್ ಇದು 465 ಹೇಳ್ತೀನಿ, ಒಂದು 440ಕ್ಕೆ ಫೈನಲ್ ಕೊಡ್ತೀನಿ. 440. 440ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತದೆ. ಸರ್ ಐಟನ್ ಇದೆ. ಯಾವ ಮಾಡಲ್ ಸರ್ ಇದು? 2009 ಮಾಡಲು, 2009. ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ. ಸರ್ 2 ಕಾಲ್ ಹೇಳ್ತಾ ಇದೀನಿ, 2 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 2 ಲಕ್ಷ ರೂಪಾಯಿಗೆ ಐಟನ್ ಕೊಡ್ತಾ ಇದೀರಾ? ಐಟನ್ ರಂಜಾನ್ ಆಫರ್ ಇಂದ 2 ಲಕ್ಷ ರೂಪಾಯಿಗೆ ಒಂದು ಐಟನ್ ಕೂಡ ಸಿಗ್ತದೆ. 2009 ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಕಾರ್ ಕಡಿಮೆ ಬಜೆಟ್ ಅಲ್ಲಿ ಬೇಕಾ, ಹೈ ಬಜೆಟ್ ಅಲ್ಲಿ ಬೇಕಾ? ಕಡಿಮೆ ಬಜೆಟ್ ಅಲ್ಲಿ ಹೋಗ್ತಾರವ್ರಿಗೆ ಇವ್ರ ಶೋರೂಮ್ ಬನ್ನಿ, ಒಂದು ಒಳ್ಳೆ ಕಾರ್ ತಗೊಂಡೋಗಿ ಹಾಸನ್ ಹತ್ರ ಇರುವ ಇಂಡಿಯನ್ ಕಾರ್ ಶೋರೂಮ್ ಬನ್ನಿ. ಪ್ರತಿಯೊಬ್ರು ಯಾವ ಕಾರ್ ಬೇಕೋ ಅದು ಕೂಡ ಕೊಡ್ತಾರೆ. ಲೋನ್ ಫೆಸಿಲಿಟಿನೂ ಇರುತ್ತೆ.